ಕಾಂಗ್ರೆಸ್ ಉರಿಯೋ ಮನೆಯಲ್ಲಿ ಭರ್ಜರಿ ಮಟನ್ ಬಿರಿಯಾನಿಯೇ ಸಿದ್ಧವಾಗುತ್ತಿರುವ ಘಮ ಒಳನೋಟದ ಮೂಗಿಗೂ ಕೂಡ ತಟ್ಟಿದೆ. ಮುಸ್ಲಿಂ ಸಮುದಾಯದ ಆಕ್ರೋಶದ ಜ್ವಾಲೆಗೆ ನಿಜಕ್ಕೂ ಪೆಟ್ರೋಲ್ ಸುರಿದು ಪೋಷಿಸಲಾಗ್ತಾ ಇದೆಯಾ ಅನ್ನೋ ಗುಮಾನಿ ಮೂಡ್ತಾ ಇದೆ. ಯಾಕಂದ್ರೆ ಇದೊಂದು ಕಿಚ್ಚು ಮೂವರ ರಾಜಕೀಯ ಸೇಫ್ ಗೇಮ್ಗೆ ಬೆಳದಿಂಗಳ ಬೆಳಕಾಗ್ತಾ ಇದೆ ಅಂತಲೇ ಅಂದಾಜಿಸಲಾಗ್ತಾ ಇದೆ. ನಾವು ನಿರೀಕ್ಷೆ ಮಾಡಿದ ಮುಖ್ಯಮಂತ್ರಿಗಳಿಂದ ಇಂಥ ಸಂಗತಿಗಳು ಬಂದಾಗ ಅವರು ಗಟ್ಟಿಯಾಗಿ ನಿಲ್ಲಬೇಕು. ಅವ್ರು ನಿಲ್ತಾ ಇಲ್ಲ, ಅದೊಂದು ನಮಗೆ ಬೇಸರದ ಸಂಗತಿ. ಇಲ್ಲ ಸಿದ್ದರಾಮಯ್ಯ ಟಗರ್ ಮುಂಚೆ ಹೆಂಗಿದ್ರು ಈಗಲೂ ಹಂಗೆ ಇದ್ದಾರೆ. ಅವ್ರು ಟಗರ್ ಮಾತಾಡ್ತಾರೆ, ಅಗತ್ಯ ಇದ್ರೆ ಮಾತಾಡ್ತಾರೆ, ಸುಮ್ಗೆ ಮಾತಾಡ್ತಾರ. ಸಾರಿ ಪಕ್ಷದ ಹಿತದೃಷ್ಟಿಯಿಂದ, ಸರ್ಕಾರ ಹಿತದೃಷ್ಟಿಯಿಂದ ಒಂದೊಂದು ಸಾರಿ ಕಾಂಪ್ರಮೈಸ್ ಆಗೋದು ಅನಿವಾರ್ಯ. ಮೂರು ಮಾತು 100 ಅರ್ಥ. ಹಾಗಂತ ಇವತ್ತು ಖುಲ್ಲಾ ಸಿಎಂ ಪರ ವಿರೋಧದ ಮಾತುಗಳನ್ನ ಅಂತ ಆಡ್ತಿರೋದು ನಿಜಕ್ಕೂ ಅವರ ಆಪ್ತರೆ ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್. ಅದರಲ್ಲೂ ಸಿದ್ದರಾಮಯ್ಯನವರ ಗಳಸ್ಯ ಕಂಠಸ್ಯ ಎನ್ನುತ್ತಿರೋ ರಾಜಣ್ಣ, ಸತೀಶ್ ಜಾರಕಿಹೊಳಿ, ಜಮೀರ್ ಅಂತವರು ಹೇಳಿಕೊಂಡು ಓಡಾಡ್ತಾ ಇರೋ ಮಾತುಗಳ ಹಿಂದೆ ಬಲು ದೊಡ್ಡ ರಾಜಕೀಯ ಗಂಧ ಹೊಂದಿದೆ ಅನ್ನೋದು ಒಳನೋಟದ ಆಪ್ತ ಮೂಲಗಳ ಅಂದಾಜು. ಇವತ್ತು ಉಪಚುನಾವಣೆಯ ಬೆಂಕಿಯಲ್ಲಿ ಕಾಂಗ್ರೆಸ್ ಕೊತ ಅಂತ ಕುದಿಯುತ್ತಿದ್ರೆ ಮುಸ್ಲಿಂ ಸಮುದಾಯ ನಿಗಿ ಅಂತಿರೋದು ಗುಟ್ಟಾಗಿ ಉಳಿದಿಲ್ಲ. ಆದ್ರೆ ವಿಧಾನಸೌಧದ ಮೊಗಸಾಲೆಯಲ್ಲಿ ಆಗ್ತಾ ಇರೋ ಕೆಲ ಚರ್ಚೆಗಳು ಒಳನೋಟದ ಕಿವಿಗೂ ಬಿದ್ದಿವೆ. ಈ ಮಾತುಗಳನ್ನೇ ಓರಿಗೆ ಹಚ್ಚಿ ನೋಡೋದೇ ಆದ್ರೆ ಸಿಎಂ ಡಿಸಿಎಂ ಬಣಗಳಲ್ಲಿ ಸದ್ದಿಲ್ಲದೆ ಏನೋ ನಡೆದಿದೆ ಅನ್ನೋದು ಮಾತ್ರ ದಿಟ ಅಂತಿವೆ ಮೂಲಗಳು. ಉಪಸಮರ ಜಟಾಪಟಿ, ಲಾಭವೋ ನಷ್ಟವೋ? ಉರಿಯೋ ಬೆಂಕಿಯಲ್ಲಿ ಸಿಎಂ ಡಿಸಿಎಂ ಬಿರಿಯಾನಿ. ದಾವಣಗೆರೆ ಬೆಣ್ಣೆ ದೋಸೆಯಿಂದ ಆರಂಭವಾದ ಕದನ ಬೆಂಗಳೂರಿನ ದೊಣ್ಣೆ ಬಿರಿಯಾನಿ ದಾಟಿ ಮೈಸೂರಿನ ಹನುಮಂತು ಪಲಾವು ಅಂಗಳದಲ್ಲೂ ಗುಲ್ಲೆಬ್ಬಿಸಿರೋದು ಸುಳ್ಳಲ್ಲ. ನಿಜಕ್ಕೂ ಒಳನೋಟದ ಮೂರನೇ ಕಣ್ಣಿಗೆ ಕಂಡ ಕೆಲ ಬೆಳವಣಿಗೆಗಳು ಹೀಗೂ ಇರಬಹುದಲ್ವಾ ಅಂತ ಯೋಚನೆಗೆ ದೂಡದೇ ಇರೋದು. ಮೇಲ್ನೋಟಕ್ಕೆ ನೋಡಿದ್ರೆ ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಚರ್ಚೆ ವಿಧಾನಸೌಧದ ನೆತ್ತಿ ಮೇಲಿರುವ 4 ಸಿಂಹಗಳ ಲಾಂಛನದ ನೆತ್ತಿ ಮೇಲಿತ್ತು. ಆದ್ರೀಗ ಆ ಚರ್ಚೆ ಎಲ್ಲಿದೆ, ಏನಾಗ್ತಿದೆ ಅನ್ನೋದಕ್ಕೆ ದುರ್ಬಿನ್ ಹಾಕಿ ಹುಡುಕಿದ್ರೂ ಕೂಡ ಉತ್ತರ ಸಿಗಲ್ಲ. ಹಾಗಂತ ಇತ್ತ ಸಿಎಂ ಬಣ ಮಾತ್ರ ಫುಲ್ ಆಕ್ಟಿವ್ ಆಗಿದೆ. ರಾಜಣ್ಣ ಸಿಎಂ ವಿರುದ್ಧ ಅಪಸ್ವರವೆತ್ತಿದ್ರೆ ಸತೀಶ್ ತೇಪೆ ಹಾಕೋ ಕೆಲಸ ಮಾಡ್ತಿದ್ದಾರೆ. ಇದೆಲ್ಲದಕ್ಕೂ ಭೂಷಣವೆನ್ನುವಂತೆ ಜಮೀರ್ ಬೇರೆಯದ್ದೇ ವಾದ ಮಂಡಿಸ್ತಿದ್ದಾರೆ. ಅಸಲಿಗೆ ಈ ಎಲ್ಲ ಮಾತುಗಳ ಹಿಂದಿನ ಮರ್ಮವೇನು? ಸಾಣೆ ಹಿಡಿದು ನೋಡಿರುವ ಒಳನೋಟದ ಮೂಲಗಳು ಇದೊಂದು ಉದ್ದೇಶಪೂರ್ವಕ ಚಟುವಟಿಕೆಯ ಅನ್ನೋ ಗುಮಾನಿ ವ್ಯಕ್ತಪಡಿಸಿವೆ. ಸಿಎಂ ಡಿಸಿಎಂ ಬಣಗಳಿಗೆ ಸಿಕ್ತ ಜಾಮೂನು. ರೋಗಿ ಬಯಸಿದ್ದು ವೈದ್ಯ ಹೇಳಿದ್ದು ಒಂದೇನಾ? ಸಿಎಂ ಕುರ್ಚಿ ಹೆಸರಲ್ಲಿ ಕಾಂಗ್ರೆಸ್ ಮನೆಯಲ್ಲಿ ಬೆಂಕಿಯೇ ಧರದಗಿಸಿದ್ದು ಸುಳ್ಳಲ್ಲರಿ. ನಾ ಕೊಡೆ ನೀ ಬಿಡೆ ಆಟದಲ್ಲಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಎನ್ನುವಂತೆ ಇವತ್ತೆಲ್ಲರೂ ಕೂಡ ಇರೋದ್ರ ಹಿಂದೆಯೂ ಬಲು ದೊಡ್ಡ ಲೆಕ್ಕಾಚಾರಗಳಿವೆ ಎನ್ನುತ್ತಿದ್ದಾರೆ ರಾಜಕೀಯ ಪಂಡಿತರು. ಇವತ್ತು ಮುಸ್ಲಿಂ ಸಮುದಾಯದ ಕಡುಕೋಪ ನಿಜಕ್ಕೂ ಸಿಎಂ ಡಿಸಿಎಂ ಬಣಗಳಿಗೆ ಬಯಸದೆ ಬಂದ ಭಾಗ್ಯವಂತೆ. ಎಷ್ಟು ದಿನ ಈ ಕಿತ್ತಾಟ ಜೀವಂತವಿರುತ್ತೋ ಅಲ್ಲಿಯವರೆಗೂ ಸಿಎಂ ಕುರ್ಚಿ ತಂಟೆಗೆ ಯಾರೊಬ್ರು ಚಕಾರವೆತ್ತುವಂತೆ. ಇತ್ತ ಪುನಾರಚನೆ ತೂಗುಗತ್ತಿಗೆ ತಲೆ ಕೊಡಬೇಕಿರುವ ಭೀತಿಯಲ್ಲಿರೋ ಹಿರಿಯ ಸಚಿವರು ಬೀಸೋ ದೊಣ್ಣೆಯಿಂದ ಪಾರಾದುವೆಂತಿದ್ದಾರೆ. ಅಚ್ಚರಿ ಎನ್ನುವಂತೆ ಡಿಸಿಎಂ ಪಾಲಿಗೂ ಇದು ಭಾನುವಾರದ ಬಾಡೂಟವಾಗಿದೆ ಎನ್ನಲಾಗ್ತಿದೆ. ಒಂದೊಮ್ಮೆ ಸಿಎಂ ಕುರ್ಚಿ ನೀಡದೆ ಪುನರ್ರಚನೆ ಮಾಡಿಬಿಟ್ರೆ ಅಡಕತ್ತರಿಯಲ್ಲಿ ಸಿಲುಕ್ತಾರಂತೆ ಡಿಕೆಶಿ. ಒಳನೋಟದ ಲೆಕ್ಕಾಚಾರದಂತೆ ಪುನರ್ರಚನೆಯಾದರೆ ಡಿಸಿಎಂ ಹುದ್ದೆಗೆ ಕಂಟಕ ಎದುರಾಗಬಹುದು. ಇಲ್ಲ ಮತ್ತೊಬ್ಬರೋ ಇಬ್ರೋ ಡಿಸಿಎಂಗಳ ಸೃಷ್ಟಿಯಾಗಬಹುದು. ಸಾಲದಕ್ಕೆ ಕೆಪಿಸಿಸಿ ಅಧ್ಯಕ್ಷಗಿರಿಯನ್ನ ಬಿಟ್ಟುಕೊಡು ಅಂದ್ರೆ ಬಿಡ್ಲೇಬೇಕಾಗುತ್ತೆ. ಈ ರಾಕೆಟ್ ಸೈನ್ಸ್ ಅರ್ಥವಾದವರು ಈಗ ಉರಿಯುತ್ತಿರೋ ಬೆಂಕಿಗೆ ಸಾಧ್ಯವಾದಷ್ಟು ತುಪ್ಪ ಯಾಕೆ ಪೆಟ್ರೋಲ್ ಅನ್ನೇ ಹಾಕ್ತಿದ್ದಾರೆ ಎನ್ನಲಾಗ್ತಿದೆ. ಬೈರತಿ ಗೆಸ್ಟ್ ಹೌಸ್ ಮೀಟಿಂಗ್ ಮರ್ಮ. ಡಿಸಿಎಂ ಬಂಟರಲ್ಲ ಯುಗಾದಿ ಚಂದಪ್ಪ.
ಒಳನೋಟದ ಕಿವಿಗೆ ಬಿದ್ದಿರೋ ಸುದ್ದಿಗೆ ಸಾಕ್ಷಿ ಎನ್ನುವಂತೆ ನಿನ್ನೆ ಸಿಎಂ ಆಪ್ತ ಬಣದವರೆಲ್ಲ ಡಿನ್ನರ್ ಪಾಲಿಟಿಕ್ಸ್ ಮಾಡಿದ್ದಾರೆ. ಬೈರತಿ ಸುರೇಶ್ ಗೆಸ್ಟ್ ಹೌಸ್ನಲ್ಲಿ ಮೀಟಿಂಗ್ ಮಾಡಿರೋ ಆಯ್ದ ನಾಯಕರು ಎದುರಾಗಿರೋ ಪರಿಸ್ಥಿತಿಯನ್ನ ಲಾಭದ ಲೆಕ್ಕಾಚಾರ ಹಾಕಿದ್ದಾರಂತೆ. ಇನ್ನೇನು ಏಪ್ರಿಲ್ ಅಂತ್ಯಕ್ಕೆ ಬಂದಾಯ್ತು. ಕೆಲವರು ಮೇ ಮಹಾಕ್ರಾಂತಿ ಅಂತಿದ್ದಾರೆ. ಹೀಗಾಗಿ ಮೇ 4ರ ಫಲಿತಾಂಶದ ಬಳಿಕ ಏನೆಲ್ಲ ರಾಜಕೀಯ ಚಿತ್ರಣ ಬದಲಾಗಬಹುದು, ಮುಂದೆ ಏನೆಲ್ಲ ರಾಜಕೀಯ ಪಗಡೆಗಳು ಉರುಳಬಹುದು ಅನ್ನೋದರ ಚರ್ಚೆಯಾಗಿದೆಯಂತೆ. ಒಂದೆಡೆ ಸಿಎಂ ಬಣ ಒಳಗೊಳಗೆ ಬೀಗರೂಟದ ಸಿದ್ಧತೆ ಮಾಡ್ಕೊಳ್ತಿದ್ರೆ, ಅತ್ತ ಅಬ್ಬರಿಸಿ ಬೊಬ್ಬಿರದ ಡಿಸಿಎಂ ಗ್ಯಾಂಗ್ ಮಾತ್ರ ಟೈಮ್ ಬರುತ್ತೆ, ನಮಗೂ ಟೈಮ್ ಬರುತ್ತೆ ಅನ್ನೋ ಹಾಡು ಕೇಳ್ತಾ ಕೂತಿದೆಯಂತೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಾಂಗ್ರೆಸ್ ಉರಿಯೋ ಮನೆಯಲ್ಲಿ ಭರ್ಜರಿ ಮಟನ್ ಬಿರಿಯಾನಿಯೇ ಸಿದ್ಧವಾಗುತ್ತಿರುವ ಘಮ ಒಳನೋಟದ ಮೂಗಿಗೂ ಕೂಡ ತಟ್ಟಿದೆ. ಮುಸ್ಲಿಂ ಸಮುದಾಯದ ಆಕ್ರೋಶದ ಜ್ವಾಲೆಗೆ ನಿಜಕ್ಕೂ ಪೆಟ್ರೋಲ್ ಸುರಿದು ಪೋಷಿಸಲಾಗ್ತಾ ಇದೆಯಾ ಅನ್ನೋ ಗುಮಾನಿ ಮೂಡ್ತಾ ಇದೆ. ಯಾಕಂದ್ರೆ ಇದೊಂದು ಕಿಚ್ಚು ಮೂವರ ರಾಜಕೀಯ ಸೇಫ್ ಗೇಮ್ಗೆ ಬೆಳದಿಂಗಳ ಬೆಳಕಾಗ್ತಾ ಇದೆ ಅಂತಲೇ ಅಂದಾಜಿಸಲಾಗ್ತಾ ಇದೆ. ನಾವು ನಿರೀಕ್ಷೆ ಮಾಡಿದ ಮುಖ್ಯಮಂತ್ರಿಗಳಿಂದ ಇಂಥ ಸಂಗತಿಗಳು ಬಂದಾಗ ಅವರು ಗಟ್ಟಿಯಾಗಿ ನಿಲ್ಲಬೇಕು. ಅವ್ರು ನಿಲ್ತಾ ಇಲ್ಲ, ಅದೊಂದು ನಮಗೆ ಬೇಸರದ ಸಂಗತಿ. ಇಲ್ಲ ಸಿದ್ದರಾಮಯ್ಯ ಟಗರ್ ಮುಂಚೆ ಹೆಂಗಿದ್ರು ಈಗಲೂ ಹಂಗೆ ಇದ್ದಾರೆ. ಅವ್ರು ಟಗರ್ ಮಾತಾಡ್ತಾರೆ, ಅಗತ್ಯ ಇದ್ರೆ ಮಾತಾಡ್ತಾರೆ, ಸುಮ್ ಮಾತಾಡ್ತಾರ. ಸಾರಿ ಪಕ್ಷದ ಹಿತದೃಷ್ಟಿಯಿಂದ, ಸರ್ಕಾರ ಹಿತದೃಷ್ಟಿಯಿಂದ ಒಂದೊಂದು ಸಾರಿ ಕಾಂಪ್ರಮೈಸ್ ಆಗೋದು ಅನಿವಾರ್ಯ. ಮೂರು ಮಾತು 100 ಅರ್ಥ. ಹಾಗಂತ ಇವತ್ತು ಖುಲ್ಲಾ ಸಿಎಂ ಪರ ವಿರೋಧದ ಮಾತುಗಳನ್ನ ಅಂತ ಆಡ್ತಿರೋದು ನಿಜಕ್ಕೂ ಅವರ ಆಪ್ತರೆ ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್. ಅದರಲ್ಲೂ ಸಿದ್ದರಾಮಯ್ಯನವರ ಗಳಸ್ಯ ಕಂಠಸ್ಯ ಎನ್ನುತ್ತಿರೋ ರಾಜಣ್ಣ, ಸತೀಶ್ ಜಾರಕಿಹೊಳಿ, ಜಮೀರ್ ಅಂಥವರು ಹೇಳಿಕೊಂಡು ಓಡಾಡ್ತಾ ಇರೋ ಮಾತುಗಳ ಹಿಂದೆ ಬಲು ದೊಡ್ಡ ರಾಜಕೀಯ ಗಂಧ ಹೊಂದಿದೆ ಅನ್ನೋದು ಒಳನೋಟದ ಆಪ್ತ ಮೂಲಗಳ ಅಂದಾಜು. ಇವತ್ತು ಉಪಚುನಾವಣೆಯ ಬೆಂಕಿಯಲ್ಲಿ ಕಾಂಗ್ರೆಸ್ ಕೊತ ಅಂತ ಕುದಿಯುತ್ತಿದ್ರೆ, ಮುಸ್ಲಿಂ ಸಮುದಾಯ ನಿಗಿ ಅಂತಿರೋದು ಗುಟ್ಟಾಗಿ ಉಳಿದಿಲ್ಲ. ಆದ್ರೆ ವಿಧಾನಸೌಧದ ಮೊಗಸಾಲೆಯಲ್ಲಿ ಆಗ್ತಾ ಇರೋ ಕೆಲ ಚರ್ಚೆಗಳು ಒಳನೋಟದ ಕಿವಿಗೂ ಬಿದ್ದಿವೆ. ಈ ಮಾತುಗಳನ್ನೇ ಓರಿಗೆ ಹಚ್ಚಿ ನೋಡೋದೇ ಆದ್ರೆ ಸಿಎಂ ಡಿಸಿಎಂ ಬಣಗಳಲ್ಲಿ ಸದ್ದಿಲ್ಲದೆ ಏನೋ ನಡೆದಿದೆ ಅನ್ನೋದು ಮಾತ್ರ ದಿಟ ಅಂತಿವೆ ಮೂಲಗಳು. ಉಪಸಮರ ಜಟಾಪಟಿ, ಲಾಭವೋ ನಷ್ಟವೋ? ಉರಿಯೋ ಬೆಂಕಿಯಲ್ಲಿ ಸಿಎಂ ಡಿಸಿಎಂ ಬಿರಿಯಾನಿ. ದಾವಣಗೆರೆ ಬೆಣ್ಣೆ ದೋಸೆಯಿಂದ ಆರಂಭವಾದ ಕದನ ಬೆಂಗಳೂರಿನ ದೊಣ್ಣೆ ಬಿರಿಯಾನಿ ದಾಟಿ ಮೈಸೂರಿನ ಹನುಮಂತು ಪಲಾವು ಅಂಗಳದಲ್ಲೂ ಗುಲ್ಲೆಬ್ಬಿಸಿರೋದು ಸುಳ್ಳಲ್ಲ. ನಿಜಕ್ಕೂ ಒಳನೋಟದ ಮೂರನೇ ಕಣ್ಣಿಗೆ ಕಂಡ ಕೆಲ ಬೆಳವಣಿಗೆಗಳು ಹೀಗೂ ಇರಬಹುದಲ್ವಾ ಅಂತ ಯೋಚನೆಗೆ ದೂಡದೇ ಇರೋದು. ಮೇಲ್ನೋಟಕ್ಕೆ ನೋಡಿದ್ರೆ ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಚರ್ಚೆ ವಿಧಾನಸೌಧದ ನೆತ್ತಿ ಮೇಲಿರುವ 4 ಸಿಂಹಗಳ ಲಾಂಛನದ ನೆತ್ತಿ ಮೇಲಿತ್ತು. ಆದ್ರೀಗ ಆ ಚರ್ಚೆ ಎಲ್ಲಿದೆ, ಏನಾಗ್ತಿದೆ ಅನ್ನೋದಕ್ಕೆ ದುರ್ಬಿನ್ ಹಾಕಿ ಹುಡುಕಿದ್ರೂ ಕೂಡ ಉತ್ತರ ಸಿಗಲ್ಲ. ಹಾಗಂತ ಇತ್ತ ಸಿಎಂ ಬಣ ಮಾತ್ರ ಫುಲ್ ಆಕ್ಟಿವ್ ಆಗಿದೆ. ರಾಜಣ್ಣ ಸಿಎಂ ವಿರುದ್ಧ ಅಪಸ್ವರವೆತ್ತಿದ್ರೆ ಸತೀಶ್ ತೇಪೆ ಹಾಕೋ ಕೆಲಸ ಮಾಡ್ತಿದ್ದಾರೆ. ಇದೆಲ್ಲದಕ್ಕೂ ಭೂಷಣವೆನ್ನುವಂತೆ ಜಮೀರ್ ಬೇರೆಯದ್ದೇ ವಾದ ಮಂಡಿಸ್ತಿದ್ದಾರೆ. ಅಸಲಿಗೆ ಈ ಎಲ್ಲ ಮಾತುಗಳ ಹಿಂದಿನ ಮರ್ಮವೇನು? ಸಾಣೆ ಹಿಡಿದು ನೋಡಿರುವ ಒಳನೋಟದ ಮೂಲಗಳು ಇದೊಂದು ಉದ್ದೇಶಪೂರ್ವಕ ಚಟುವಟಿಕೆಯ ಅನ್ನೋ ಗುಮಾನಿ ವ್ಯಕ್ತಪಡಿಸಿವೆ. ಸಿಎಂ ಡಿಸಿಎಂ ಬಣಗಳಿಗೆ ಸಿಕ್ತ ಜಾಮೂನು. ರೋಗಿ ಬಯಸಿದ್ದು ವೈದ್ಯ ಹೇಳಿದ್ದು ಒಂದೇನಾ? ಸಿಎಂ ಕುರ್ಚಿ ಹೆಸರಲ್ಲಿ ಕಾಂಗ್ರೆಸ್ ಮನೆಯಲ್ಲಿ ಬೆಂಕಿಯೇ ಧರದಗಿಸಿದ್ದು ಸುಳ್ಳಲ್ಲರಿ. ನಾ ಕೊಡೆ ನೀ ಬಿಡೆ ಆಟದಲ್ಲಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಎನ್ನುವಂತೆ ಇವತ್ತೆಲ್ಲರೂ ಕೂಡ ಇರೋದ್ರ ಹಿಂದೆಯೂ ಬಲು ದೊಡ್ಡ ಲೆಕ್ಕಾಚಾರಗಳಿವೆ ಎನ್ನುತ್ತಿದ್ದಾರೆ ರಾಜಕೀಯ ಪಂಡಿತರು. ಇವತ್ತು ಮುಸ್ಲಿಂ ಸಮುದಾಯದ ಕಡುಕೋಪ ನಿಜಕ್ಕೂ ಸಿಎಂ ಡಿಸಿಎಂ ಬಣಗಳಿಗೆ ಬಯಸದೆ ಬಂದ ಭಾಗ್ಯವಂತೆ. ಎಷ್ಟು ದಿನ ಈ ಕಿತ್ತಾಟ ಜೀವಂತವಿರುತ್ತೋ ಅಲ್ಲಿಯವರೆಗೂ ಸಿಎಂ ಕುರ್ಚಿ ತಂಟೆಗೆ ಯಾರೊಬ್ರು ಚಕಾರವೆತ್ತುವಂತೆ. ಇತ್ತ ಪುನಾರಚನೆ ತೂಗುಗತ್ತಿಗೆ ತಲೆ ಕೊಡಬೇಕಿರುವ ಭೀತಿಯಲ್ಲಿರೋ ಹಿರಿಯ ಸಚಿವರು ಬೀಸೋ ದೊಣ್ಣೆಯಿಂದ ಪಾರಾದುವೆ ಅಂತಿದ್ದಾರೆ. ಅಚ್ಚರಿ ಎನ್ನುವಂತೆ ಡಿಸಿಎಂ ಪಾಲಿಗೂ ಇದು ಭಾನುವಾರದ ಬಾಡೂಟವಾಗಿದೆ ಎನ್ನಲಾಗ್ತಿದೆ. ಒಂದೊಮ್ಮೆ ಸಿಎಂ ಕುರ್ಚಿ ನೀಡದೆ ಪುನರ್ರಚನೆ ಮಾಡಿಬಿಟ್ರೆ ಅಡಕತ್ತರಿಯಲ್ಲಿ ಸಿಲುಕ್ತಾರಂತೆ ಡಿಕೆಶಿ.
ಒಳನೋಟದ ಲೆಕ್ಕಾಚಾರದಂತೆ ಪುನರಚನೆಯಾದರೆ ಡಿಸಿಎಂ ಹುದ್ದೆಗೆ ಕಂಟಕ ಎದುರಾಗಬಹುದು. ಇಲ್ಲ ಮತ್ತೊಬ್ಬರು ಇಬ್ರು ಡಿಸಿಎಂಗಳ ಸೃಷ್ಟಿಯಾಗಬಹುದು. ಸಾಲದಕ್ಕೆ ಕೆಪಿಸಿಸಿ ಅಧ್ಯಕ್ಷಗಿರಿಯನ್ನ ಬಿಟ್ಟುಕೊಡು ಅಂದ್ರೆ ಬಿಡ್ಲೇಬೇಕಾಗುತ್ತೆ. ಈ ರಾಕೆಟ್ ಸೈನ್ಸ್ ಅರ್ಥವಾದವರು ಈಗ ಉರಿಯುತ್ತಿರೋ ಬೆಂಕಿಗೆ ಸಾಧ್ಯವಾದಷ್ಟು ತುಪ್ಪ ಯಾಕೆ ಪೆಟ್ರೋಲ್ ಅನ್ನೇ ಹಾಕ್ತಿದ್ದಾರೆ ಎನ್ನಲಾಗ್ತಿದೆ. ಭೈರತಿ ಗೆಸ್ಟ್ ಹೌಸ್ ಮೀಟಿಂಗ್ ಮರ್ಮ. ಡಿಸಿಎಂ ಬಂಟರಲ್ಲ ಯುಗಾದಿ ಚಂದಪ್ಪ. ಒಳನೋಟದ ಕಿವಿಗೆ ಬಿದ್ದಿರೋ ಸುದ್ದಿಗೆ ಸಾಕ್ಷಿ ಎನ್ನುವಂತೆ ನಿನ್ನೆ ಸಿಎಂ ಆಪ್ತ ಬಣದವರೆಲ್ಲ ಡಿನ್ನರ್ ಪಾಲಿಟಿಕ್ಸ್ ಮಾಡಿದ್ದಾರೆ. ಭೈರತಿ ಸುರೇಶ್ ಗೆಸ್ಟ್ ಹೌಸ್ನಲ್ಲಿ ಮೀಟಿಂಗ್ ಮಾಡಿರೋ ಆಯ್ದ ನಾಯಕರು ಎದುರಾಗಿರೋ ಪರಿಸ್ಥಿತಿಯನ್ನ ಲಾಭದ ಲೆಕ್ಕಾಚಾರ ಹಾಕಿದ್ದಾರಂತೆ. ಇನ್ನೇನು ಏಪ್ರಿಲ್ ಅಂತ್ಯಕ್ಕೆ ಬಂದಾಯ್ತು. ಕೆಲವರು ಮೇ ಮಹಾಕ್ರಾಂತಿ ಅಂತಿದ್ದಾರೆ. ಹೀಗಾಗಿ ಮೇ 4ರ ಫಲಿತಾಂಶದ ಬಳಿಕ ಏನೆಲ್ಲ ರಾಜಕೀಯ ಚಿತ್ರಣ ಬದಲಾಗಬಹುದು, ಮುಂದೆ ಏನೆಲ್ಲ ರಾಜಕೀಯ ಪಗಡೆಗಳು ಉರುಳಬಹುದು ಅನ್ನೋದರ ಚರ್ಚೆಯಾಗಿದೆಯಂತೆ. ಒಂದೆಡೆ ಸಿಎಂ ಬಣ ಒಳಗೊಳಗೆ ಬೀಗರೂಟದ ಸಿದ್ಧತೆ ಮಾಡ್ಕೊಳ್ತಿದ್ರೆ, ಅತ್ತ ಅಬ್ಬರಿಸಿ ಬೊಬ್ಬಿರದ ಡಿಸಿಎಂ ಗ್ಯಾಂಗ್ ಮಾತ್ರ ಟೈಮ್ ಬರುತ್ತೆ ನಮಗೂ ಟೈಮ್ ಬರುತ್ತೆ ಅನ್ನೋ ಹಾಡು ಕೇಳ್ತಾ ಕೂತಿದೆಯಂತೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು.